ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಗೌಡ. ನಾನು ನಿನಗೆ ನೀ ನನಗೆ ಚೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪ ಭಗವತಿಗೆ ಮುಡುಪಾಗುವ. ಇದು ಬರೆದಿರೋರು ನಮ್ಮ ಕುವೆಂಪು ಅವರು. ಮನುಷ್ಯನಿಗೆ ಯಾವಾಗಲೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಒಂಥರ ಡಿಫ್ರೆಂಟ್ ಮಜಾ. ಅದು ಬೇರೆ. ನಾನು ಟ್ರಾವೆಲ್ ಮಾಡಿದ್ದು ಪೂಜಾ ಟ್ರಾವೆಲ್ಸ್. ನಮ್ಮ ಬಸ್ಸಿನ ಸಾರಥಿ ಕಿರಣ್ ಕುಮಾರ್ ಅವರು. ಬಸ್ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಕಿರಣ್ ಅವರು ಒಂದು ಮಾತು ಹೇಳಿದ್ರು, ಸರ್ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ನಾನು ಆ ಗಾಡೀಲಿದ್ದೀನಿ ಅಂದರೆ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು, ಪ್ಲಸ್ ಎಲ್ರಿಗೂ ಕಂಫರ್ಟ್ ಆಗಿರಬೇಕು. ನಾನು ಮತ್ತೆ ಸಜೆಸ್ಟ್ ಮಾಡ್ತೀನಿ, ನೀವು ಎಲ್ಲೇ ಟ್ರಾವೆಲ್ ಮಾಡಿ ಪೂಜಾ ಟ್ರಾವೆಲ್ಸಿಗೆ ಹೋಗಿ, ಅಂಥದ್ರಲ್ಲೂ ನೀವು ಬೆಂಗಳೂರು ಟು ಬಳ್ಳಾರಿಗೆ ಹೋಗಬೇಕಾದ್ರೆ ಪೂಜಾ ಟ್ರಾವೆಲ್ಸಲ್ಲಿ ಟ್ರಾವೆಲ್ ಮಾಡಿ ಕಿರಣ್ ಕುಮಾರ್ ಸಿಕ್ಕಿದ್ರೆ ಅವ್ರಿಗೆ ಕೇಳಿ. ಅವರು ಯಾವತ್ತೂ ಕೋಪ ಅನ್ನೋದು ನಾನು ನೋಡಿಲ್ಲ. ಮನುಷ್ಯ ನಗ್ನಗ್ತಾ ಖುಷಿಯಿಂದ ಇರ್ತಾರೆ. ಅದೊಂದೇ ನಮಗೊಂಥರ ಮಜಾ ಸಿಗ್ತಾಯಿದ್ದು. ನಾನು ಕಿರಣ್ ಅವರು ಸುಮಾರು ಹೊತ್ತು ಮಾತಾಡಿದ್ರಿ, ಹೇಗಿರುತ್ತೆ ನೈಟ್ ಲೈಫು, ನೀವು ಡ್ರೈವ್ ಮಾಡಬೇಕಾದ್ರೆ ರಾತ್ರಿ ಹೊತ್ತೇ ಜಾಸ್ತಿ ಓಡಿಸೋದಲ್ವ, ಹೆಂಗಿರುತ್ತೆ ಅಂತ. ಅವ್ರು ಹೇಳಿದ್ರು, ಸರ್ ರೂಢಿ ಆಗಿಬಿಟ್ಟಿದೆ, ಸುಮಾರು ಒಂದು 10-15 ವರ್ಷದಿಂದ ಇದೇ ಕೆಲಸ ಮಾಡ್ತಾರೋದ್ರಿಂದ ನನಗೆಲ್ಲೂ ಬೇಜಾರು ಅನಿಸೋದಿಲ್ಲ. ನನಗೇನು ಎಂಡ್ ಆಫ್ ದ ಡೇ ಈ ಸ್ಟಾರ್ಟ್ ಮಾಡಿದ ಜಾಗದಿಂದ ರೀಚ್ ಆಗೋ ಜಾಗದವ್ರು ಖುಷಿಯಿಂದ ಆರಾಮಾಗಿ ಸೇಫಾಗಿ ಹೋಗಬೇಕು ಅಂತ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಿಮ್ಗೆಲ್ರಿಗೂ ಪೂಜಾ ಟ್ರಾವೆಲ್ಸ್ನ ಸಜೆಸ್ಟ್ ಮಾಡ್ತೀನಿ. ಟ್ರಾವೆಲ್ ಮಾಡಿ ಪೂಜಾ ಟ್ರಾವೆಲ್ಸಲ್ಲಿ ಎಂಜಾಯ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಗೌಡ. ಕಿರಣ್ ಕುಮಾರ್ ಏನಾದರೂ ಸಿಕ್ಕಿದಾಗ ನಿಮಗೆ ಮಿಸ್ ಮಾಡ್ದಂಗೆ ಮಾತಾಡಿಸಿ ಆಯ್ ಅಂತ ಹೇಳಿ. ಅವ್ರದ್ದು ಆ ನಗುಮುಖ ಎಕ್ಸ್ಪ್ರೆಷನ್ ನೋಡಿ ಸಕ್ಕತ್ತಾಗಿರುತ್ತೆ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್ ವಿತ್ ಆಲ್ ಲವ್ ಆ್ಯಂಡ್ ಅಫೆಕ್ಷನ್. ಬಾಯ್ ಬಾಯ್.